ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಈ ಟ್ಯೂಬಲ್ ಪ್ರೆಗ್ನೆನ್ಸಿಯಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯ್ತು ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಮೆಡಿಕೇಶನ್ಸ್ ಅಲ್ಲಿ ಅದನ್ನ ಕ್ಯೂರ್ ಮಾಡಬಹುದು. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ, ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಕೊಳ್ಳಲ್ಲ. ಓಕೆ, ಥರ್ಡ್ ಮಂತ್ ಗೆ ಡೈರೆಕ್ಟ್ ಆಗಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ. ಸೊ ದುರದೃಷ್ಟವಶಾತ್ ಅವ್ರಿಗೇನಾದ್ರು ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿದ್ದಿದ್ರೆ ಏನಾಗ್ಬಿಡತ್ತೆ, ಅಲ್ಲೇ ಡೆವಲಪ್ ಆಗಿ ಒಡೆದೋಗಿ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗಿ ಲೋ ಬಿ ಆಗಿ ಹೈಪೋಟೆನ್ಷನ್ ಆಗಿ ಕೆಲವೊಂದ್ಸಲ ಜೀವಕ್ಕೆ ಅಪಾಯ ಆಗಬಹುದು. ಸೊ ಹಾಗಾಗಿ ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮೆಡಿಕಲ್ ಕಂಡೀಷನ್. ಸೊ ಡೋಂಟ್ ಇಗ್ನೋರ್. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡಿ. ಸೊ ಆ ಸ್ಕ್ಯಾನ್ ಅಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಗರ್ಭಕೋಶದಲ್ಲಿ ಇದೆಯೋ ಪ್ರೆಗ್ನೆನ್ಸಿ ಇಲ್ಲ ಟ್ಯೂಬಲ್ ಇದೆಯೋ ಅಂತ. ಅಕಸ್ಮಾತ್ ಏನಾದ್ರು ಟ್ಯೂಬಲ್ ಇತ್ತು ಅಂತಂದ್ರೆ ಡಾಕ್ಟರ್ ನಿಮ್ಗೆ ಏನ್ ಅಡ್ವೈಸ್ ಬೇಕೋ ಅಥವಾ ಏನ್ ಟ್ರೀಟ್ಮೆಂಟ್ ಬೇಕೋ ಕೊಡ್ತಾರೆ. ಸೊ ಹಾಗಾಗಿ ಈ ಡೇಟಿಂಗ್ ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ರೆಗ್ನೆಂಟ್ ಪೇಷಂಟ್ಸ್ ನಿಮ್ಗೆ ಗೊತ್ತಿರೋರೆಲ್ಲ ಫ್ಯಾಮಿಲಿಲಿ ಇಲ್ಲ ನಿಮ್ ರಿಲೇಟಿವ್ಸ್ ಅಲ್ಲಿ ಪ್ರೆಗ್ನೆನ್ಸ್ ಇರ್ತಾರೆ, ಅವ್ರಿಗೆ ನೀವು ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋನ ಅವ್ರಿಗೆ ಕಳಿಸಿ, ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿ ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ. ಥ್ಯಾಂಕ್ ಯು.